Hey guys, welcome to Priyagiri Lifestyle YouTube channel. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಸೊ ಇವತ್ತಿನ ವ್ಲಾಗ್ ಅಲ್ಲಿ ಆಲ್ರೆಡಿ ನಿಮಗೆ ತಮ್ನೇಲ್ ನೋಡಿ ಗೊತ್ತಾಗಿರುತ್ತೆ ಇವತ್ತಿನ ವ್ಲಾಗ್ ಅಲ್ಲಿ ಏನಿರ್ಬೋದು ಅಂತ ಹೇಳಿ. ಎಸ್, ಇವತ್ತಿನ ವ್ಲಾಗ್ ಅಲ್ಲಿ ನಾನು ನನ್ನ ಒಂದು ಡೆಲಿವರಿ ಎಕ್ಸ್ಪೀರಿಯನ್ಸನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತಾ ಇದ್ದೀನಿ. ತುಂಬ ಜನ ನ್ಯೂ ಮಾಮ್ಸ್ಗಳು, ಅಂದರೆ ನ್ಯೂ ಮಾಮ್ಸ್ ಅಂತ ಹೇಳಿದ್ರೆ ಇವಾಗ ತಾನೇ ಪ್ರೆಗ್ನೆಂಟ್ ಇರ್ತಾರೆ. ಸೊ ಹೇಗೆ ಏನು ಮುಂದೆ ತಲೆನೇ ಓಡ್ತಾ ಇರಲ್ಲ. ಬಟ್ ನನ್ನ ಒಂದು ಎಕ್ಸ್ಪೀರಿಯನ್ಸನ್ನು ಶೇರ್ ಮಾಡ್ಕೊಳ್ಳೋದ್ರಿಂದ ಕೆಲವಷ್ಟು ಜನರಿಗೆ ಹೋಪ್ಸ್ ಅಂದರೆ ಭಯ ಅನ್ನೋದು ಹೋಗ್ಬೋದು ಆ್ಯಂಡ್ ಒಂದು ಹೆಲ್ಪ್ಫುಲ್ ಆಗುತ್ತೆ ಅಂತ ಇವತ್ತಿನ ವ್ಲಾಗ್ ಶೇರ್ ಮಾಡ್ಕೊತಾ ಇರೋದು. ನನಗೆ ಡಾಕ್ಟರ್ ಡೇಟ್ ಕೊಟ್ಟಿದ್ದು ಬಂದು ಜೂನ್ 18, ಬಟ್ ನನಗೆ ಡೆಲಿವರಿ ಆಗಿದ್ದು ಬಂದು ಜೂನ್ 16, ಅಂದರೆ 2 ದಿನ ಮುಂಚೆನೆ ಡೆಲಿವರಿ ಆಯಿತು. ಜೂನ್ 15 ಅಂದರೆ ಡೆಲಿವರಿ ಆಗಿತ್ತಲ್ಲ, ಅದ್ರ ಹಿಂದಿನ ದಿನ ಯಾವ ಥರ ಎಲ್ಲ ಫೀಲ್ ಆಯಿತು, ನನಗೆ ಏನೆಲ್ಲ ಎಕ್ಸ್ಪೀರಿಯನ್ಸ್ ಆಯಿತು ಅಂದರೆ, ನಾವು ಯೂಶ್ವಲಿ ಜೂನ್ 15 ಬಂದು ಸ್ಯಾಟರ್ಡೆ ಆಗಿತ್ತು. ನಾನು ಮತ್ತು ನನ್ನ ಹಸ್ಬೆಂಡ್ ಇಬ್ಬರು ತಪ್ಪದಲ್ಲೇ ಆಂಜನೇಯ ಸ್ವಾಮಿ ಟೆಂಪಲ್ಗೆ ಹೋಗ್ತಾ ಇದ್ವಿ ಯಾವಾಗಲೂ ಸ್ಯಾಟರ್ಡೆ ಹೊತ್ತು. ಸೊ ಹಾಗಾಗಿ ನನಗೆ ನೆನಪಿದೆ ಅದು ಸ್ಯಾಟರ್ಡೆ ಅಂತ. ನಾನು ನನ್ನ ಹಸ್ಬೆಂಡ್ ಇಬ್ಬರು ರೆಡಿ ಆಗಿಬಿಟ್ಟು ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ. ಹೋಗೋ ಟೈಮಲ್ಲಿ ನಮ್ಮ ಹಸ್ಬೆಂಡ್ಗೆ ನಾನು ಹೇಳಿದೆ, ಯಾಕೋ ನನಗೆ ನಾಳೆನೇ ಡೆಲಿವರಿ ಆಗುತ್ತೆ ಅನ್ನೋ ಥರ ಫೀಲ್ ಆಗ್ತಾ ಇದೆ ಅಂತ ಅಂದೆ. ಸೊ ಏನಕ್ಕೆ ಅನ್ನಿಸ್ತೋ ಏನೋ ಗೊತ್ತಿಲ್ಲ, ಬಟ್ ನನಗೆ ಆ ಥರ ಅನ್ನಿಸ್ತಾ ಇತ್ತು ನಾಳೆನೇ ಆಗ್ಬೋದು ಅಂತ ಹೇಳ್ಬಿಟ್ಟು. ನಾವು ದೇವಸ್ಥಾನಕ್ಕೆ ಹೋದ್ವಿ, ದೇವ್ರ ದರ್ಶನ ಎಲ್ಲ ಮಾಡಿಕೊಂಡು ಅದಾದಮೇಲೆ ವಾಕಿಂಗ್ಗೆ ಅಂತ ಪಾರ್ಕಿಗೆ ಹೋದ್ವಿ. ನನಗೆ ವಾಕೇ ಮಾಡೋಕ್ಕಾಗ್ತಾ ಇಲ್ಲ, 5 ನಿಮಿಷನೂ ನಡೆಯೋಕ್ಕೆ ಆಗ್ತಾ ಇಲ್ಲ. ಒಂದು ನಿಮಿಷ ನಡೀತೀನಿ ಮತ್ತೆ ಅಲ್ಲೇ ಸ್ಟಾಪ್ ಆಗ್ಬಿಡ್ತೀನಿ. ನನ್ನ ಕೈಯಲ್ಲಿ ಆಗ್ತಾನೆ ಇಲ್ಲ, ತುಂಬಾನೇ ಕಷ್ಟ ಆಗ್ತಾ ಇತ್ತು ವಾಕ್ ಮಾಡೋದಕ್ಕೆ. ಸರಿ ಅಂದ್ಬಿಟ್ಟು ಹಂಗೋ ಹಿಂಗೋ ಒಂದು 10 ನಿಮಿಷ ವಾಕಿಂಗ್ ಮಾಡಿಬಿಟ್ಟು ಮತ್ತೆ ಮನೆಗೆ ವಾಪಸ್ ಬಂದ್ವಿ. ಬರೋ ಟೈಮಲ್ಲಿ ನನಗೆ ನನ್ನ ಫೇವ್ರೆಟ್, ನನಗೆ ಸ್ವೀಟ್ ಕಾರ್ನ್ ಅಂದರೆ ತುಂಬ ಇಷ್ಟ, ಇವಾಗಲೂ ತುಂಬ ಇಷ್ಟ. ಬಟ್ ಪ್ರೆಗ್ನೆನ್ಸಿ ಟೈಮಲ್ಲಿ ಇದಕ್ಕೂ ತುಂಬಾ ಇಷ್ಟ ಆಗ್ತಾ ಇತ್ತು, ನಾನು ತಿನ್ನಲೇಬೇಕು ಅನ್ನೋ ಥರ. ಊಟ ಎಲ್ಲ ಆಲ್ರೆಡಿ ತಿಂದ್ಬಿಟ್ಟಿದೆ, ಬಟ್ ಜೋಳ ಇವಾಗೇನು ಬೇಯಿಸ್ಕೊಂಡು ತಿನ್ನೋದು ಅಂದ್ಬಿಟ್ಟು ನೈಟ್ ತಿಂದಿರಲಿಲ್ಲ. ಸೊ ನಾಳೆ ತಿನ್ನೋಣ ಅಂದ್ಬಿಟ್ಟು ಅದನ್ನು ಫ್ರಿಜ್ಜಲ್ಲಿ ಎತ್ತಿಟ್ಟಿದ್ವಿ. ಆ್ಯಂಡ್ 12:30ಗೆ ನಮ್ಮ ಹಸ್ಬೆಂಡ್ಗೆ ಅದೇನು ಅನ್ನಿಸ್ತು, ಲೈಕ್ ಪಿಜ್ಜಾ ಇದೆಯಂತೆ, ನಮ್ಮ ಫ್ರೆಂಡ್ ಹೇಳ್ತಾ ಇದ್ದಾರೆ ತೊಗೊಂಡು ಬರಲ್ಲ ಅಂತ ಕೇಳಿದ್ರು. ಸರಿ ತೊಗೊಂಡು ಬನ್ನಿ ಅಂತ ಹೇಳಿದೆ. ಆ ಪಿಜ್ಜಾನು ಜಾಸ್ತಿ ತಿನ್ನಲಿಲ್ಲ, ಬರೀ 1-2 ಪೀಸ್ ಅಷ್ಟೇ ತಿಂದ್ಬಿಟ್ಟು ಸುಮ್ಮನಾಗ್ಬಿಟ್ಟೆ. ಬೆಳಗ್ಗೆಗೆ ಎದ್ದಾದ್ಮೇಲೆ ಫಾದರ್ಸ್ ಡೇ, ಅವತ್ತು ಸಂಡೇ 16th ಜೂನ್ ಬಂದು ಫಾದರ್ಸ್ ಡೇ ಇತ್ತು. ಎದ್ದು ಸ್ಟೇಟಸ್ಗೆ ಹಾಕೋಣ ಅಂದ್ಬಿಟ್ಟು ಫೋಟೋಸ್ನೆಲ್ಲ ಎಡಿಟ್ ಮಾಡಿಬಿಟ್ಟು ನಮ್ಮ ತಂದೆದು ಫೇಸ್ಬುಕ್ಕಲ್ಲಿ ಮತ್ತು ವಾಟ್ಸಪ್ಪಲ್ಲೆಲ್ಲ ಸ್ಟೇಟಸ್ಗೆ ಹಾಕಿದ ಸ್ವಲ್ಪ ಹೊತ್ತಿಗೆ ನಮ್ಮ ಡ್ಯಾಡಿ ಕೂಡ ಸ್ಟೇಟಸ್ ಎಲ್ಲ ನೋಡಿದ್ರು. ಹಾಕಿದ ಒಂದು 10-30 ಮಿನಿಟ್ಸ್ಗೆ ಪೇಯ್ನ್ ಆಗಕ್ಕೆ ಸ್ಟಾರ್ಟ್ ಆಯಿತು ನಂಗೆ ಹೊಟ್ಟೆ. ನನಗೆ ಒಂಥರ ಜಾಸ್ತಿ ಪೇಯ್ನ್ ಆಗ್ತಾಯಿತ್ತು. ನನ್ನ ಜೊತೆ ನಮ್ಮ ಹಸ್ಬೆಂಡು ಮತ್ತು ನಮ್ಮ ಹಸ್ಬೆಂಡ್ ಅವರ ಅಜ್ಜಿ ಇದ್ದರು. ಸೊ ತುಂಬಾ ಪೇಯ್ನ್ ಆಗಕ್ಕೆ ಸ್ಟಾರ್ಟ್ ಆಯಿತು. ಆವಾಗ ಗೊತ್ತಲ್ಲ, ಯೂಶ್ವಲಿ ಜೀರಿಗೆ ನೀರು ಕುಡಿಸೋದು ಈ ಥರ ಎಲ್ಲ ಮಾಡ್ತಾ ಇರ್ತಾರೆ. ಇನ್ನೂ ಜಾಸ್ತಿ ಆಗ್ತಾನೇ ಹೋಯಿತು. ಸೊ ನನಗೆ ಅವಾಗ ಇದು ಡೆಲಿವರಿ ಪೇಯ್ನ್ ಅಂತ ಕನ್ಫರ್ಮ್ ಆಯಿತು. ಹಾಗಾಗಿ ನಾವು ಹಾಸ್ಪಿಟಲ್ಗೆ ಹೋದ್ವಿ. ನನ್ನ ಹಾಸ್ಪಿಟಲ್ ಬ್ಯಾಗ್ನ ನಾನು ಆಲ್ರೆಡಿ ಪ್ಯಾಕ್ ಮಾಡಿ ಇಟ್ಟಿದ್ದೆ. ಯಾವತ್ತೂ ಅಷ್ಟೇ, ನಾವೇನಾದರೂ ಪ್ರೆಗ್ನೆಂಟ್ ಇದ್ದೀವಿ ಅಂತ ಅಂದರೆ ಡೆಲಿವರಿಗೂ ಒಂದು 10-15 ದಿನದ ಮುಂಚೆನೇ ನಾವು ಹಾಸ್ಪಿಟಲ್ಗೆ ಏನೇನು ಬೇಕೋ ಅದನ್ನೆಲ್ಲ ಪ್ರತಿಯೊಂದು ಕೂಡ ಒಂದು ಬ್ಯಾಗಲ್ಲಿ ಪ್ಯಾಕ್ ಮಾಡಿ ರೆಡಿಯಾಗಿ ಇಟ್ಟಿರಬೇಕು. ಬಿಕಾಸ್ ಯಾವ ಟೈಮಲ್ಲಿ ಏನಾಗುತ್ತೆ ಅಂತ ಹೇಳೋಕ್ಕೆ ಆಗಲ್ಲ. ಹಾಗಾಗಿ ನಾನು ಕೂಡ ಪ್ಯಾಕ್ ಮಾಡಿಟ್ಟಿದ್ದೆ. ಜಸ್ಟ್ ಆ ಬ್ಯಾಗನ್ನ ತೊಗೊಂಡು ಹೋದ್ವಿ. ಆ್ಯಂಡ್ ಅವರೆಲ್ಲ ಚೆಕ್ ಮಾಡಿಬಿಟ್ಟು ಹೇಳಿದ್ರು, ಎಸ್ ಕಾಂಟ್ರಾಕ್ಷನ್ಸ್ ಆಗ್ತಾ ಇದೆ, ಸೊ ಡೆಲಿವರಿ ಟೈಮ್ ಬಂದಿದೆ ಅಂತ ಹೇಳಿಬಿಟ್ಟು ಅವರು ಬ್ಲಡ್ ಎಲ್ಲ ತೊಗೊಂಡು ಆ್ಯಂಡ್ ಎಲ್ಲ ಚೆಕ್ ಮಾಡಿಬಿಟ್ಟು ನನಗೆ ವಾರ್ಡಿಗೆ ಶಿಫ್ಟ್ ಮಾಡ್ತಾರೆ. ಪೇಯ್ನ್ ಹೆವಿಯಾಗಿ ಇನ್ಕ್ರೀಸ್ ಆಗುತ್ತೆ. ನನಗೆ ಡಾಕ್ಟರ್ ಹೇಳಿದ್ರು, ಫಸ್ಟ್ ಪ್ರೆಗ್ನೆನ್ಸಿ ಇರೋರಿಗೆ ಬೇಗ ಡೆಲಿವರಿ ಆಗಲ್ಲ, ಅಟ್ಲೀಸ್ಟ್ 1-2 ದಿನ ಆದರೂ ಟೈಮ್ ತೊಗೊಳುತ್ತೆ, ಅಂದರೆ 24 hours ಅಥವಾ 18 hours ಈ ಥರ ಏನೋ ಒಂದು ಟೈಮ್ ತೊಗೊಳುತ್ತೆ ಅಂತ ಹೇಳಿದ್ರು. ಬಟ್ ನಿಮಗೆ ಕಾಂಟ್ರಾಕ್ಷನ್ ಆಗ್ತಾ ಇರೋದು ನೋಡಿದ್ರೆ ಸ್ವಲ್ಪ ಬೇಗನೆ ಆಗ್ಬೋದು, ಇವತ್ತೇ ಆಗ್ಬೋದು ಅಂತ. ನಾವು ಅಡ್ಮಿಟ್ ಆಗಿದ್ದು ಬಂದು ಒಂದು 11 o'clock ಬೆಳಗ್ಗೆ ಅಷ್ಟರಲ್ಲಿ ಅಡ್ಮಿಟ್ ಆಗಿದ್ದು. ನನಗೆ ಮಾರ್ನಿಂಗ್ 10ಗೆಲ್ಲ ಪೇಯ್ನ್ ಬಂದುಬಿಟ್ಟಿತ್ತು. ಆದಮೇಲೆ ಸಿಕ್ಕಾಪಟ್ಟೆ ಪೇಯ್ನ್ ತಿಂದೆ. ನಿಜವಾಗ್ಲೂ ಎಲ್ಲ ತಾಯಂದಿರಿಗೂ ಹ್ಯಾಟ್ಸ್ ಆಫ್ ಹೇಳಕ್ಕೆ ಇಷ್ಟಪಡ್ತೀನಿ. ಎಲ್ಲ ತಾಯಂದಿರಿಗೂ ಇಟ್ಸ್ ನಾಟ್ ಈಸಿ. ಒಂದು ಪ್ರೆಗ್ನೆನ್ಸಿ ಜರ್ನಿ ಮತ್ತು ಆ ಡೆಲಿವರಿ ಒಂದು ಜರ್ನಿ ಏನಿರುತ್ತೋ ಅದು ಈಸಿನೇ ಅಲ್ಲ. ನಿಜವಾಗ್ಲೂ ನಾನು ಎಕ್ಸ್ಪೀರಿಯನ್ಸ್ ಮಾಡಿದ್ಮೇಲೆ ಗೊತ್ತಾಗಿದ್ದು ಇಷ್ಟು ಕಷ್ಟ ಇರುತ್ತೆ ಅಂತ ಹೇಳ್ಬಿಟ್ಟು. ಸೊ ಒಂದು ದಿನ ಎಲ್ಲ ಫುಲ್ಲು ವೆಯ್ಟ್ ಮಾಡಿದ್ದಾರೆ, ಟಿಲ್ 9 o'clock ತನಕನೂ ವೆಯ್ಟ್ ಮಾಡಿದ್ದಾರೆ. ಸೊ ಅದಾದಮೇಲೆ ಏನಾಯಿತು ಅಂದರೆ ಹಾರ್ಟಲ್ಲಿ ಸ್ವಲ್ಪ ವೇರಿಯೇಷನ್ ಆಗಿ, ಅಂದರೆ ಹಾರ್ಟ್ ಬೀಟಲ್ಲಿ ನನಗೂ ಕೂಡ ವೇರಿಯೇಷನ್ ಆಗಿರೋದ್ರಿಂದ ಸೊ ಡಾಕ್ಟರು ಇಲ್ಲ, ಮಗು ಇನ್ನೇನು ನೀರು ಕುಡಿದು ಬಿಡುತ್ತೆ, ಸೊ ಹಾಗಾಗಿ ಆಗೋದಿಲ್ಲ, ನಾವು C-section ಮಾಡಬೇಕು ಅಂತ ಹೇಳಿದ್ರು. ಆದ್ರೂ ಕೂಡ ಇನ್ನೊಂದು ಸ್ವಲ್ಪ ವೆಯ್ಟ್ ಮಾಡೋಣ ಅಂಥೇಳಿ ವೆಯ್ಟ್ ಮಾಡಿದ್ವಿ.
ಬಟ್ ಏನೇ ಆದರೂ ಆಗಲಿಲ್ಲ. ಸೊ ಸಿಸೇರಿಯನ್ ವಾರ್ಡ್ಗೆ ಕರ್ಕೊಂಡು ಹೋಗ್ತಾರೆ ನೋಡಿ, ಅಂದರೆ ಆ ಒಂದು ಆಪ್ರೇಷನ್ ಥಿಯೇಟ್ರಿಗೆ. ನನಗಂತೂ ತುಂಬ ಭಯ ಆಗ್ತಾಯಿತ್ತು. ತುಂಬ ಅಂದರೆ ನನಗೆ ಹೇಳೋಕ್ಕೆ ಆಗ್ತಾಯಿಲ್ಲ, ಏನಾಗುತ್ತೆ ಏನು ನೆಕ್ಸ್ಟ್ ಏನು, ನನಗೆ ಹೊಟ್ಟೆ ಕುಯ್ದುಬಿಡ್ತಾರ ಮತ್ತು ಏನೇನೋ ತಲೆಯಲ್ಲಿ. ಮತ್ತು ಆ ಟೈಮಲ್ಲಿ ಟೆನ್ಷನ್ ಕೂಡ ತೊಗೋಬಾರ್ದು. ಆ ಥರ ಟೆನ್ಷನ್ ತೊಗೊಳೋದ್ರಿಂದ ತುಂಬಾ ನಮ್ಮ ಒಂದು ಇದಕ್ಕೆ, ಅಂದರೆ ನಮ್ಮ ಒಂದು ಬಾಡಿಯಲ್ಲಿ ವೇರಿಯೇಷನ್ ಫಸ್ಟೇ ಆಗ್ತಾ ಇರುತ್ತೆ, ಅದಕ್ಕೆ ಹೊಡ್ತಾ ಬೀಳುತ್ತೆ. ಅದಕ್ಕಾಗಿ ಯಾರು ಕೂಡ ಟೆನ್ಷನ್ ಕೊಡೋದು ಇಲ್ಲ, ಟೆನ್ಷನ್ ತೊಗೊಳ್ಳಬಾರ್ದು, ಬೇರೆ ಏನು ಕೂಡ ಯೋಚನೆ ಮಾಡಬಾರ್ದು. ಹಾಗಾಗಿ ನಾನು ಆಪ್ರೇಷನ್ ಥಿಯೇಟ್ರ್ ಒಳಗಡೆ ಹೋಗ್ತಾ ಇದ್ದಂಗೆ ನನ್ನ ಮನಸ್ಸಲ್ಲಿ ನಾನು ಕೃಷ್ಣಂದು ಒಂದು ಸಾಲಿದೆ, ಏನಪ್ಪ ಅಂತ ಹೇಳಿದ್ರೆ ಇದು ಓಂ ನಮೋ ಭಗವತೆ ವಾಸುದೇವಾಯ ನಮಃ, ಇದನ್ನೇ ಹೇಳ್ಕೊಂಬಂದಿದ್ದೀನಿ. ಬಿಕಾಸ್ ಅದು ಹೇಳೋದ್ರಿಂದ ನನ್ನ ತಲೆಗೆ ಯಾವ ಆಲೋಚನೆಯೂ ಬರಬಾರ್ದು, ಟೆನ್ಷನ್ ಆಗಬಾರ್ದು ಅಂತ ಹೇಳ್ಬಿಟ್ಟು. ನಿಮಗಿದು ಅಂದರೆ ಜೋಕ್ಸ್ ಥರ ಅನಿಸುತ್ತೋ ಅಥವಾ ಏನೋ ನನಗೆ ಗೊತ್ತಿಲ್ಲ, ಬಟ್ ನನಗಾದಂಥ ಎಕ್ಸ್ಪೀರಿಯನ್ಸ್. ಆಫ್ಕೋರ್ಸ್ ನಮಗೆಲ್ಲರಿಗೂ ಏನಾದರೂ ನೋವಾದಾಗ ಅಥವಾ ನಾವು ದೇವರನ್ನು ಬೇಡ್ಕೋತೀವಿ. ಅದೇ ಟೈಮಲ್ಲಿ ಯಾವತ್ತೂ ಆಪ್ರೇಷನ್ ಥಿಯೇಟ್ರ್ಗಳನ್ನೆಲ್ಲ ಯಾರೂ ನೋಡಿರಲ್ಲ. ಸಡನ್ನಾಗಿ ಆ ಥರ ಆಪ್ರೇಷನ್ ಥಿಯೇಟ್ರ್ ಕರ್ಕೊಂಡು ಹೋಗಿ ಇಲ್ಲಿ ಸೂಜಿ ಚುಚ್ಚೋದು, ಇಲ್ಲಿ ಚುಚ್ಚೋದು, ಮಾಸ್ಕ್ ಹಾಕೋದು, ಹಾರ್ಟ್ ಬೀಟ್ ಎಲ್ಲ ಚೆಕ್ ಮಾಡ್ತಿರ್ತಾರೆ. ಆ್ಯಂಡ್ ಇನ್ನೊಂದು, ಆಪ್ರೇಷನ್ ಥಿಯೇಟ್ರ್ ಕರ್ಕೊಂಡು ಹೋದಾಗ ಸಿಸೇರಿಯನ್ ಮಾಡ್ತಿದ್ದಾರೆ ಅಂತಂದರೆ ಒಂದು ಪರ್ದೆನಾದರೂ ಹಾಕಿರ್ತಾರೆ, ಇಲ್ಲಾಂದರೆ ಕಣ್ಣಿಗೆ ಬಟ್ಟೆನಾದರೂ ಕಟ್ಟಿರ್ತಾರೆ. ನನಗೆ ಬ್ಲೈಂಡ್ ಫೋಲ್ಡ್ ಮಾಡಿದರು, ಸೊ ಹಾಗಾಗಿ ನನಗೇನು ಕಾಣಿಸ್ತಿರ್ಲಿಲ್ಲ, ಬಟ್ ಕೇಳಿಸ್ತಾ ಇತ್ತು ಅಷ್ಟೇ. ಕರ್ಕೊಂಡು ಹೋಗಿದ್ದು ಒಂದು 4-5 ಮಿನಿಟ್ಸ್ಗೆಲ್ಲ ಪಾಪು ಈಚೆ ಬಂತು. ನಾನು ಹೇಳಿದ್ನಲ್ಲ, ಎಕ್ಸಾಕ್ಟ್ 9:23 PM ನಮ್ಮ ಪಾಪು ಸಂಡೇ ಈಚೆ ಬಂದಿದ್ದು. ನನಗೆ ಕೇಳಿಸಿದ್ದು ಒಂದೇ, ಅವಳು ಅಳೋ ಅಂತ ಸದ್ದು. ಆಮೇಲೆ ಫೀಮೇಲ್ 3.4 kg ಇದೆ ಅಂತ ಹೇಳಿದ್ದು. ತುಂಬ ಖುಷಿ ಆಯಿತು. ಆ್ಯಂಡ್ ಆಫ್ಕೋರ್ಸ್ ತುಂಬ ಕಷ್ಟನೂ ಆಗ್ತಾಯಿತ್ತು. ಬಿಕಾಸ್ ಸ್ಟಿಚಸ್ ಹಾಕಾದ್ಮೇಲೆ ಇದರಲ್ಲಿ ಇಡ್ತಾರಲ್ಲ ICU ವಾರ್ಡಲ್ಲಿ, ಅಂದರೆ ಅಬ್ಸರ್ವೇಷನ್ಗೆ ಅಂತ ಇಟ್ಟಿರ್ತಾರಲ್ಲ, ಆ ಟೈಮಲ್ಲಿ ಸಿಕ್ಕಾಪಟ್ಟೆ ಚಳಿ ಆಗ್ತಿದೆ ನನಗೆ. ನಾನು ಯಾಕೆ ಚಳಿ ಆಗ್ತಿದೆ ಅಂತ ಹೇಳ್ಬಿಟ್ಟು ಅಲ್ಲಿರೋ ವಾರ್ಡನರ್ ಯಾರ್ಯಾರು ಇರ್ತಾರೋ ವಾರ್ಡ್ ಬಾಯ್ಗಳು ಅವ್ರಿಗೆಲ್ಲ ಕೇಳ್ತಾ ಇದ್ದೀನಿ, ನಂಗೆ ತುಂಬ ಚಳಿ ಆಗ್ತಿದೆ ಅಂತ. ಬಟ್ ಅವ್ರು ಹೇಳಿದ್ದೇನಂತಂದರೆ, ನಿಮ್ಗೆ AC ಹಾಕಿದ್ರು ಆಪ್ರೇಷನ್ ಥಿಯೇಟ್ರಲ್ಲಿ, ಅದಕ್ಕೆ ಅಂತ ಹೇಳಿ ಸುಮ್ಮನೆ ಹೇಳಿದ್ದಾರೆ. ಬಟ್ ಅದು ಯೂಶ್ವಲಿ ಡೆಲಿವರಿ ಆದಮೇಲೆ ಆ ಥರ ನಡ್ಕ ಬರುತ್ತೆ. 1 hour ಅಥವಾ 2 hour ತನಕ ಇರುತ್ತೆ. ನನಗಂತೂ 1 hour ಇತ್ತು ಅಂತ ಅನಿಸುತ್ತೆ. ನನಗೆ ಹೀಟರೆಲ್ಲ ತೊಗೊಂಬಂದು ಹಾಕಿ, ಆಮೇಲೆ ಒಬ್ಬರು ನರ್ಸ್ ಹೇಳಿದ್ರು, ನೀವು ಅದನ್ನು ಮೈಂಡಿಂದ ತೆಗ್ದಾಕ್ಬಿಡಿ, ನಿಮ್ಮ ನಡುಕ್ತಾ ಇದ್ದೀನಿ ಅನ್ನೋದು ಅದು ಆಟೋಮೆಟಿಕ್ಕಾಗಿ ಹಾಗೆ ಕಂಟ್ರೋಲಿಗೆ ಬರುತ್ತೆ ಅಂತ. ಆ್ಯಂಡ್ ಆಟೋಮೆಟಿಕ್ಕಾಗಿ ಹಾಗೆ ಸ್ಟಾಪ್ ಆಯಿತು. ನನಗೆ ನೆಕ್ಸ್ಟ್ ಟಾಸ್ಕ್ ಇದ್ದಿದ್ದೆ, ಆಪ್ರೇಷನ್ ಇವತ್ತು ನೈಟ್ ಆಗಿದೆ, ನೀನು ಬೆಳಗ್ಗೆ ಎದ್ದು ನಡಿಬೇಕು. ಓ ಮೈ ಗಾಡ್, ಸಿಕ್ಕಾಪಟ್ಟೆ ಕಷ್ಟ ಇರುತ್ತೆ ಅದು. ತುಂಬ ಕಷ್ಟ ಇರುತ್ತೆ ನಡೆಯೋಕ್ಕೆ. ಈವನ್ ಸಿಸೇರಿಯನ್ ಆಗಿರ್ಬೋದು ಅಥವಾ ನಾರ್ಮಲ್ ಡೆಲಿವರಿ ಆಗಿರ್ಬೋದು, ಕಷ್ಟ ಇದ್ದೇ ಇರುತ್ತೆ. ಇಬ್ರಿಗೂ ನಡೆಯೋಕ್ಕಾಗಲ್ಲ. ಈ ಸಿಸೇರಿಯನ್ ಆದರೂ ಅಷ್ಟೇ, ನಾರ್ಮಲ್ ಆದರೂ ಅಷ್ಟೇ. ನಂಗೆ ಸಿಸೇರಿಯನ್ ಆಗಿರೋದ್ರಿಂದ ನಡೆಯೋಕ್ಕೆ ಹೇಳ್ತಿದ್ದಾರೆ, ನನಗೆ ನಡೆಯೋದಿರಲಿ, ತಿರ್ಗೋಕ್ಕೂ ಆಗ್ತಾಯಿಲ್ಲ. ಆಫ್ಕೋರ್ಸ್ ಎಲ್ರಿಗೂ ಈ ಥರ ಆಗಿರುತ್ತೆ ಸಿಸೇರಿಯನ್ ಆದವ್ರಿಗೆ. ಸೊ ಎಲ್ಲರೂ ಹೇಳ್ತಾರೆ ಅಲ್ವಾ, ಅಂದರೆ ಒಂದು ಪ್ರೆಗ್ನೆನ್ಸಿ ಟೈಮಲ್ಲಿ, ಡೆಲಿವರಿ ಟೈಮಲ್ಲಿ ಒಂದು ಮರು ಜನ್ಮನೇ ಆಗುತ್ತೆ ಒಂದು ಹೆಣ್ಣಿಗೆ ಅಂತೇಳಿ. ಅದೇ ರೀತಿ ಫೀಲ್ ಆಗೋಯ್ತು ನನಗೆ. ನಿಮಗೆ ತಿನ್ನೋದಕ್ಕೂ ಸಹ ಏನೂ ಕೊಡಲ್ಲ, ಅಂದರೆ ಅವರು ಗ್ಲೂಕೋಸಲ್ಲೇ ಏನೇನೋ ಹಾಕ್ತಾ ಇರ್ತಾರೆ, ಬಂದು ಅವಾಗ ಅದು ಗ್ಲೂಕೋಸು ಅಥವಾ ಮತ್ತು ಪೇಯ್ನ ಕಂಟ್ರೋಲ್ ಮಾಡೋದಕ್ಕೂ ಏನೇನೋ ಹಾಕ್ತಾನೆ ಇರ್ತಾರೆ. ಅದಾದಮೇಲೆ ರವೆ ಗಂಜಿ ಕೊಡೋಕ್ಕೆ ಹೇಳಿದ್ರು. ಅದಾದಮೇಲೆ ರವೆ ಗಂಜಿ ತಿಂದಾದ್ಮೇಲೆ ನಿಧಾನಕ್ಕೆ ಸ್ವಲ್ಪನೇ ಸಾಲಿಡ್ ತೊಗೊಂಡು ಆಮೇಲೆ ನಾರ್ಮಲ್ ಫುಡ್ನ ತಿನ್ಬೋದು. ಸೊ ಇದಿಷ್ಟು ಆಗಿತ್ತು ನನ್ನ ಒಂದು ಡೆಲಿವರಿ ಎಕ್ಸ್ಪೀರಿಯನ್ಸ್. ಹೇಗೆಲ್ಲ ಆಗುತ್ತೆ, ಏನಾಯಿತು ಅಂತ ಹೇಳಿ. ಯಾರಾದರೂ ನೀವು ಪ್ರೆಗ್ನೆಂಟ್ ಲೇಡೀಸ್ ಈ ವಿಡಿಯೋ ನೋಡ್ತಾ ಇದ್ದರೆ ಖಂಡಿತ ಹೆದರ್ಕೋಬೇಡಿ, ಯಾವುದೇ ರೀತಿ ಭಯ ಪಡುವಂಥ ಅವಶ್ಯಕತೆ ಇಲ್ಲ. ನನಗೆ ನಿಜವಾಗ್ಲೂ ನಾನು ಅಂದ್ಕೊಂಡೇ ಇರಲಿಲ್ಲ ಡೆಲಿವರಿ ಪೇಯ್ನ್ ತಡಿತೀನಿ, ನನಗೆ ಸಿಸೇರಿಯನ್ ಆಗುತ್ತೆ, ಸಿಸೇರಿಯನ್ ಪೇಯ್ನ್ಸ್ ಎಲ್ಲ ತಡಿತೀನಿ ಅಂತೆಲ್ಲ ಹೇಳಿ. ನಾನು ಯಾವತ್ತೂ ಅಂದ್ಕೊಂಡೇ ಇರಲಿಲ್ಲ. ಯಾಕೆ ಅಂತ ಅಂದರೆ ನಾನು ಒಂದು ಸಣ್ಣ ಏಟು ಕೂಡ ತಡಿತಾ ಇರಲಿಲ್ಲ. ನಮ್ಮಮ್ಮನೂ ಎಷ್ಟೋ ಸಲ ಹೇಳ್ತಾರೆ, ನೀನೇನು ಒಂದು ಇಷ್ಟು ಏಟನ್ನು ತಡೆಯಲ್ಲ ನೀನು, ಇಷ್ಟು ಸೆನ್ಸಿಟಿವ ನೀನು ಅಂತ ನಮ್ಮಮ್ಮ ಹೇಳೋರು ನನಗೆ ಯಾವಾಗಲೂ. ಅಂಥವಳು ನಾನು ಇದೆಲ್ಲ ಫೇಸ್ ಮಾಡಿದ್ದೀನಿ ಅಂತ ಹೇಳಿದ್ರೆ ಯಾವುದೇ ರೀತಿ ಭಯ ಪಡುವಂಥ ಅವಶ್ಯಕತೆ ಇಲ್ಲ. ಸೊ ಜಸ್ಟ್ ದೇವ್ರ ಮೇಲೆ ಭಾರ ಹಾಕಿ ಏನಾಗುತ್ತೋ ಆಗಲಿ ಅಂತ ಆರಾಮಾಗಿರ್ಬೇಕಷ್ಟೇ. ಆ್ಯಂಡ್ ನನಗೆ ಸಿಸೇರಿಯನ್ ಆದಾಗ ನೆಕ್ಸ್ಟ್ ಡೇ ನಡೆಯೋಕ್ಕೆ ಹೇಳಿದ್ರಲ್ಲ, ಆವಾಗ ಸ್ವಲ್ಪ ನನ್ಗೆ ಯಾರು ನೋಡ್ಕೊಳ್ಳೋಕಿದ್ರು ಅವ್ರ ಹೆಲ್ಪ್ ತೊಗೊಂಡೆ. ಬಟ್ ನೆಕ್ಸ್ಟ್ ಡೇ ಎಲ್ಲ ನಾನೇ ಎದ್ದು ಕೂತ್ಕೊಂಡು ನಾನೇ ಇದು ಮಾಡಿಕೊಂಡೆ. ಬಟ್ 3rd ಡೇ ಬಂದು ನಮ್ಮ ಪಾಪುಗೆ ನಾನೇ ರೆಡಿ ಮಾಡ್ತಿದ್ದೆ, ನಾನೇ ನೋಡ್ಕೊತಾ ಇದ್ದೆ, ಜೊತೆಲಿ ಇಟ್ಕೊಂಡು ತೊಡೆ ಮೇಲೆ ಇಟ್ಕೊಂಡು ಕಾಲೆಲ್ಲ ಮಡ್ಚ್ಕೊಂಡು ಆರಾಮಾಗಿ ಆಗುತ್ತೆ. ಅಂದರೆ ನಾವು ಸಿಸೇರಿಯನ್ ಆದಮೇಲೆ
ಬೆಡ್ ಮೇಲೆ ಹೆಂಗೆ ಮಲಗಿರ್ತೀವೋ ಹಾಗೆ ಮಲಗಿದ್ರೆ ಆಗಲ್ಲ. ಎದ್ದು ಚೆನ್ನಾಗಿ ಓಡಾಡಬೇಕು. ಎಷ್ಟು ಓಡಾಡ್ತೀವೋ ಅಷ್ಟು ಆ್ಯಕ್ಟಿವ್ ಆಗಿರ್ತೀವಿ, ಅಷ್ಟು ಚೆನ್ನಾಗಾಗುತ್ತೆ. ಈಗ ನಮ್ಮ ಪಾಪುಗೆ ಬಂದು 1 ವರ್ಷ 7 ತಿಂಗಳು. ಎಷ್ಟು ಬೇಗ ಸಮಯ ಕಳೆದೋಗುತ್ತೆ ಅದು ಗೊತ್ತೇ ಆಗೋದಿಲ್ಲ, ಎಷ್ಟು ಬೇಗ ಸಮಯ ಕಳೆದೋಗುತ್ತೆ ಅಂತ ಹೇಳ್ಬಿಟ್ಟು ತುಂಬ. ಸೊ ಅದಾದ್ಮೇಲೂ ಕೂಡ ನಮ್ಮ ಪಾಪುನ ಆರಾಮಾಗಿ ನಾನು ನೋಡಿಕೊಂಡೆ. ಪೇಯ್ನ್ ಇರುತ್ತೆ, ಪೇಯ್ನ್ ಇದ್ರೂ ಕೂಡ ಸ್ವಲ್ಪ ಸಪೋರ್ಟಿವ್ ಆಗಿ ಯಾರಾದರೂ ಇರಬೇಕಾಗತ್ತೆ. ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್, ಶೇರ್ ಮತ್ತು ಕಮೆಂಟ್ ಮಾಡೋದನ್ನ ಮರಿಬೇಡಿ, ಹೇಗಿತ್ತು ವಿಡಿಯೋ ಅಂತ ಹೇಳ್ಬಿಟ್ಟು. ಐ ಥಿಂಕ್ ಇದೆಲ್ಲ ಒಬ್ರು ಆದರೂ ಪ್ರೆಗ್ನೆಂಟ್ ಇರೋರಿಗೆ ತುಂಬ ಯೂಸ್ಫುಲ್ ಆಗಿದೆ ಅಂತ ಅನ್ಕೋತೀನಿ. ಸೊ ಥ್ಯಾಂಕ್ ಯು ಸೋ ಮಚ್. ಇನ್ನಷ್ಟು ಇಂಟ್ರೆಸ್ಟಿಂಗ್ ಆಗಿರುವಂಥ ವಿಡಿಯೋಸ್ ಜೊತೆಗೆ ಮತ್ತೆ ಸಿಗ್ತೀನಿ. ಅಂಟಿಲ್ ದೆನ್ ಕೀಪ್ ವಾಚಿಂಗ್ ಮೈ ಚಾನಲ್. ಟಾಟಾ, ಬಾಯ್, ಸಿ ಯು, ಲವ್ ಯು ಆಲ್.